ನಮಸ್ಕಾರ ಗೆಳೆಯರೆ. ಇವತ್ತು ನಾವು ಅಮೆಜಾನ್ ಪ್ರೈಮ್ನಲ್ಲಿ ಬಿಡುಗಡೆಯಾಗಿರುವ ಚೀಕಟಿಲೋ ಎಂಬ ತೆಲುಗು ಸಿನಿಮಾದ ಬಗ್ಗೆ ಮಾತನಾಡೋಣ. ಇದು ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಇದರಲ್ಲಿ ಶೋಭಿತಾ ಧುಲಿಪಾಲ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಸಿನಿಮಾದ ಕಥೆ ಒಬ್ಬ ಸರಣಿ ಕೊಲೆಗಾರನ ಹುಡುಕಾಟದ ಬಗ್ಗೆ ಇದೆ. ಶೋಭಿತಾ ಇಲ್ಲಿ ಒಬ್ಬ ಪತ್ರಕರ್ತೆಯಾಗಿ ಕಾಣಿಸಿಕೊಂಡಿದ್ದಾರೆ. ಅವರ ಒಬ್ಬ ಆಪ್ತ ಗೆಳತಿಯನ್ನು ಯಾರೋ ತುಂಬಾ ಕ್ರೂರವಾಗಿ ಕೊಲೆ ಮಾಡ್ತಾರೆ. ಕೊಲೆ ಮಾಡಿದ ಮೇಲೆ ಅವಳ ತಲೆಯ ಮೇಲೆ ಮಲ್ಲಿಗೆ ಹೂವು ಇಟ್ಟಿರ್ತಾರೆ. ಇದು ಈ ಕೊಲೆಗಾರನ ಸ್ಟೈಲ್. ಶೋಭಿತಾ ಅವರು ಚೀಕಟಿಲೋ ಎಂಬ ಹೆಸರಿನ ಪಾಡ್ಕಾಸ್ಟ್ ಮಾಡುತ್ತಿರುತ್ತಾರೆ. ಈ ಕೊಲೆಯ ಬಗ್ಗೆ ಅವರು ಮಾತನಾಡಿದಾಗ ಒಬ್ಬ ಮಹಿಳೆ ಕರೆ ಮಾಡಿ, ನನಗೂ 90ರ ದಶಕದಲ್ಲಿ ಇದೇ ರೀತಿಯಾಗಿತ್ತು ಎಂದು ಹೇಳ್ತಾರೆ. ಅಂದು ನಡೆದ ಘಟನೆಗೂ ಇಂದು ನಡೆಯುತ್ತಿರುವ ಕೊಲೆಗಳಿಗೂ ಏನು ಸಂಬಂಧ, ಕೊಲೆಗಾರ ಯಾರು ಅನ್ನೋದೇ ಈ ಸಿನಿಮಾದ ಕಥೆ. ಪ್ಲಸ್ ಪಾಯಿಂಟ್ಸ್ಗಳು: ಈ ಸಿನಿಮಾ ನೋಡುವಾಗ ನಿಮಗೆ ಪೋರ್ ತೊಳಿಲ್ ಎಂಬ ಸಿನಿಮಾದ ನೆನಪಾಗಬಹುದು. ಕೊಲೆಗಾರ ಯಾರು ಎಂಬ ಕುತೂಹಲವನ್ನು ಕೊನೆಯವರೆಗೂ ಚೆನ್ನಾಗಿ ಉಳಿಸಿಕೊಂಡಿದ್ದಾರೆ. ಶೋಭಿತಾ ಅವರ ನಟನೆ ಮತ್ತು ಅವರು ಈ ಕೇಸ್ನಲ್ಲಿ ಯಾಕೆ ಭಾಗಿಯಾಗುತ್ತಾರೆ ಎಂಬ ಕಾರಣ ಚೆನ್ನಾಗಿದೆ. ಸಿನಿಮಾದಲ್ಲಿ ಬರುವ ಟ್ವಿಸ್ಟ್ಗಳು ನಿಮಗೆ ಸರ್ಪ್ರೈಸ್ ನೀಡುತ್ತವೆ. ಮೈನಸ್ ಪಾಯಿಂಟ್ಸ್ಗಳು: ಕೊಲೆಗಾರನ ಫ್ಲಾಶ್ಬ್ಯಾಕ್ ಕಥೆ ಹಳೆಯ ಸಿನಿಮಾಗಳ ಥರ ಅನ್ಸತ್ತೆ, ಅಷ್ಟೊಂದು ಹೊಸತನ ಇಲ್ಲ. ಸಿನಿಮಾದಲ್ಲಿ ಕೆಲವು ಕಡೆ ಲಾಜಿಕ್ ಸರಿ ಅನ್ಸೋದಿಲ್ಲ. ಸಿನಿಮಾದ ವೇಗ ಸ್ವಲ್ಪ ನಿಧಾನ ಎನಿಸಬಹುದು. ನೀವು ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳನ್ನು ಇಷ್ಟಪಡುವವರಾದರೆ ಖಂಡಿತ ಒಂದು ಬಾರಿ ನೋಡಬಹುದು. ಇದು ಅಮೆಜಾನ್ ಪ್ರೈಮ್ನಲ್ಲಿ ಲಭ್ಯವಿದೆ. ಇದರಲ್ಲಿ ಕೆಲವು ಕಡೆ ಸಣ್ಣ ಪ್ರಮಾಣದ ಅಡಲ್ಟ್ ಸೀನ್ಗಳಿವೆ, ಹಾಗಾಗಿ ನೋಡುವಾಗ ಗಮನವಿರಲಿ. ಧನ್ಯವಾದಗಳು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.